ನಮಸ್ಕಾರ ವೀಕ್ಷಕರೇ, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಅವ್ಯವಹಾರದ ವಿರುದ್ಧ ಒಂದು ಧರಣಿ ನಡೀತಾ ಇದೆ. ಈ ಧರಣಿ ನಡೆದು ಸುಮಾರು 15 ದಿನಗಳೇ ದಾಟಿದೆ. ಸೊ ಇವತ್ತು ನಾವು ಧರಣಿ ನಡೀತಾ ಇರುವಂತಹ ಒಂದು ಸ್ಥಳಕ್ಕೆ ಆಗಮಿಸಿದ್ದೇವೆ. ಸೊ ಇಲ್ಲಿಯವರು ಏನು ಹೇಳ್ತಾರೆ, ಇವರ ಮೂಲ ಉದ್ದೇಶ ಏನು, ಯಾವ ಕಾರಣಕ್ಕೆ ಇವರು ಧರಣಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರ ಜೊತೆ ನಾವು ಮಾತಾಡ್ತಾ ಹೋಗೋಣ. ಈಗ ನಮ್ಮ ಜೊತೆ ವಣಸೆ ವಲಯದ ರೈತರ ಸಂಘದ ಅಧ್ಯಕ್ಷರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ 15 ದಿನಗಳಿಗೆ ಅಧಿಕ ದಿನಗಳು ಕಳೆದಿದೆ ನಿಮ್ಮ ಒಂದು ಧರಣಿ ಪ್ರಾರಂಭವಾಗಿ. ಸೊ ನಿಮ್ಮ ಒಂದು ಈ ಧರಣಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಬೇಕು ಸರ್. ಉಡುಪಿ ಜಿಲ್ಲಾ ರೈತ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಹಾಗೆ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದಂಥ ಗೌರವಾನ್ವಿತ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ 18 ದಿನಗಳಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. 22ನೇ ತಾರೀಕು ಫೆಬ್ರವರಿ 22ಕ್ಕೆ ಆರಂಭಗೊಂಡು ಇವತ್ತಿನ ತನಕ ಹಗಲು ರಾತ್ರಿಯನ್ನು ಬಿಡದೆ ಬಹುಶಃ ಧರಣಿಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಈ ಧರಣಿ ಮಾಡಲಿಕ್ಕೆ ಕಾರಣ ಇಷ್ಟೇ, ಬೇರೇನಿಲ್ಲ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಬಹುಶಃ ಮುಚ್ಚಲ್ಪಟ್ಟು ಸುಮಾರು 18 ವರ್ಷಗಳಾಯಿತು. ಮುಚ್ಚಲ್ಪಟ್ಟಂತಹ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯನ್ನು ಅದರಲ್ಲಿ ಸ್ವಲ್ಪ ಸಾಲ ಇತ್ತು, ಹಾಗೆ ಸಿಬ್ಬಂದಿಗಳಿಗೆಲ್ಲ ಸ್ವಲ್ಪ ಹಣ ಕೊಡಬೇಕಿತ್ತು. ಅದರ ಉದ್ದೇಶವನ್ನು ಇಟ್ಕೊಂಡು ಸಕ್ಕರೆ ಕಾರ್ಖಾನೆಯನ್ನು ಗುಜರಿಗೆ ಮಾರುವಂಥ ಉದ್ದೇಶವನ್ನು ಆಡಳಿತ ಮಂಡಳಿ ಹೊಂದಿದರು. 2020ರಲ್ಲಿ ನೇಮಕವಾದಂಥ 40 ಜನ, ಕೇವಲ 40 ಜನ ಸದಸ್ಯರಿಂದ ಆಯ್ಕೆಗೊಂಡಂಥ 10 ಜನ ನಿರ್ದೇಶಕರ ಒಂದು ಮಂಡಳಿ ಈ ತೀರ್ಮಾನವನ್ನು ತಗೊಳ್ತದೆ. ನಾವು ಒಳ್ಳೆಯ ಉದ್ದೇಶಕ್ಕಾಗಿ ತಗೊಂಡಿರ್ಬೋದು, ಸಾಲ ತೀರಿಸಲಿಕ್ಕಾಗಿ ಅಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೇವೆ. ಬಟ್ ಅವರ ಕಣ್ಣು ಈ ಗುಜರಿ ವ್ಯಾಪಾರದ ಮೇಲೆ ಬಿದ್ದು ಇದು ಬಹುಕೋಟಿ ಹಗರಣ ಆಗ್ತದೆ ಅಂತೇಳಿ ನಮ್ಗೆ ಆವಾಗ ಗೊತ್ತಿರಲಿಲ್ಲ. ಸುಮಾರು 14 ಕೋಟಿಗೂ ಮಿಕ್ಕಿ ಇಲ್ಲಿ ಅವ್ಯವಹಾರ ಆಗಿದೆ. ಈ ಅವ್ಯವಹಾರನ ನಾವು ನೋಡಿ ಬಹುಶಃ ಈ ಬ್ರಹ್ಮಾವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅನ್ನೋದು ರೈತರ ಸೊತ್ತು. ಈಗ ನಾವು ಸುಮ್ಮನೆ ಇದ್ದರೆ ಬಹುಶಃ 110 ಎಕರೆ ಜಾಗ ಇದೆ ಇಲ್ಲಿ, ಅದನ್ನು ಸಹ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಖಂಡಿತ ಆಗ್ತದೆ. ಅದಕ್ಕೂ ಸಹ ಪ್ರಯತ್ನಗಳು ನಡೆದಿದೆ. ಹಾಗಾಗಿ ನಮಗೆ ಇದರಲ್ಲಿ ಅವ್ಯವಹಾರ ನಡೀತಿದೆ ಅಂತ ಗೊತ್ತಾದ ಕೂಡಲೇ ನಾವು ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೆ ಪತ್ರವನ್ನು ಬರೆದ್ವಿ. ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ವಿ. ಹಾಗೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ವಿ. ನಂತರ ಅಲ್ಲಿ ಸ್ಥಳೀಯ ಕೋರ್ಟಿಗೆ ಅದನ್ನು ಕಳಿಸಿದರು. ಸ್ಥಳೀಯ ಕೋರ್ಟ್ನಲ್ಲಿ FIR ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು. FIR ಆಯಿತು. ಹಾಗೆ ಮುಖ್ಯಮಂತ್ರಿಗೆ ಮನವಿಯನ್ನು ಕೊಟ್ವಿ. ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ತನಿಖೆಯನ್ನು ಮಾಡಲಿಕ್ಕೆ ಹೇಳಿದರು. ಹಾಗೆ ಬಹುಶಃ ಸಕ್ಕರೆ ಸಚಿವರಿಂದ ಕಮಿಷನರಿಂದ ಒಂದು ಎನ್ಕ್ವೈರಿ ಆಗಲಿಕ್ಕೆ ಒಂದು ವರದಿ ಬಂದು ಬಹುಶಃ ರಾಧಾಕೃಷ್ಣ ಹೊಳ್ಳ ಅನ್ನುವ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜನ್ನು ನೇಮಕ ಮಾಡಿದರು. ಬಹುಶಃ ತನಿಖೆಗಳೆಲ್ಲ ನಡೀತಾ ಇದೆ. ಆದರೆ ಈ ತನಿಖೆಗಳಲ್ಲಿ ಯಾವ ದಿಕ್ಕಿನಂತೆ ನಡೀತಿದೆ ಅನ್ನೋದು ನಮಗೆ ಸಂಶಯನ ಮೂಡಿಸ್ತದೆ. ಯಾಕಂತ ಹೇಳಿದರೆ ಈ ಪ್ರಕರಣ ನಡೆದಿದ್ದು 2022ರಲ್ಲಿ, ಬಹುಶಃ 3 ವರ್ಷಗಳು ಕಳೀತಾ ಬಂತು. 2022ರಿಂದ ನಾವು ನಿರಂತರವಾಗಿ ಸಂಬಂಧಪಟ್ಟವ ಎಲ್ಲ ಕಾರ್ಯಾಂಗಕ್ಕೆ ಇರ್ಬೋದು, ನ್ಯಾಯಾಂಗಕ್ಕೆ ಇರ್ಬೋದು, ಶಾಸಕಾಂಗಕ್ಕೆ ಇರ್ಬೋದು, ಬಹುಶಃ ಎಲ್ಲರಿಗೂ ದೂರನ್ನು ಕೊಡ್ತಾ ಬಂದರು. ಇದುವರೆಗೆ 3 ವರ್ಷಗಳ ಕಳೆದರೂ ಇವತ್ತಿನವರೆಗೆ ಪರಿಹಾರ ದೊರಕಲಿಲ್ಲ. ಬಹುಶಃ ಹೀಗೆ ಸುಮ್ಮನೆ ಕೂತರೆ ಹೀಗೆ ಇದು ಮುಂದಿನ ದಿನಕ್ಕೆ ತಳ್ಳಲ್ಪಡ್ತದೆ, ಮುಂದೆ ತಳ್ಳಿ ಹಾಗೆ ಬದಿಗೊತ್ತಲ್ಪಡ್ತದೆ ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಉಡುಪಿ ಜಿಲ್ಲಾ ರೈತ ಸಂಘ ಅಹೋರಾತ್ರಿಯ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಆರಂಭ ಮಾಡ್ತು. ಈ ನಮ್ಮ ಉದ್ದೇಶ ಇಷ್ಟೇ. ಒಂದು, ಏನು 14 ಕೋಟಿಗಿಂತ ಹೆಚ್ಚು, ಇವಾಗ ಅಧಿಕಾರಿಗಳೇ 20 ಕೋಟಿಗಿಂತ ಹೆಚ್ಚು ಅಂತೇಳಿ ಅಂದಾಜನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಹಾಗೆ ಏನು ಅವ್ಯವಹಾರ ಆಗಿದೆ, ಆ ಹಣ ರೈತರ ಹಣ, ಅದು ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ವಾಪಸ್ ಬರಬೇಕು. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ಅಧಿಕಾರಿಗಳಿರ್ಬೋದು, ನಿರ್ದೇಶಕ ಮಂಡಳಿ ಇರ್ಬೋದು, ಯಾರೇ ಇರ್ಬೋದು, ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇದು ಬಹುಶಃ ನಮ್ಮ ರೈತ ಸಂಘದ ಪ್ರಮುಖ ಉದ್ದೇಶ. ಯಾರಾದರೂ ಸರ್ ಇಲ್ಲಿಗೆ ಬಂದು ನಿಮ್ಮನ್ನು ಮನವೊಲಿಸುವ ಪ್ರಯತ್ನ ಏನಾದರೂ ಮಾಡಿದ್ರಾ ಅಂತ? ಸಾಕಷ್ಟು ಜನಪ್ರತಿನಿಧಿಗಳು ಬಂದಿದ್ದರು, ಬೇರೆ ಬೇರೆ ಪಕ್ಷಗಳ ನಾಯಕರುಗಳು ಬಂದಿದ್ದರು. ಹಾಗೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಗೌರವಾನ್ವಿತ DK ಶಿವಕುಮಾರ್ ಅವರು ಸಹ ಬಂದು ಇಲ್ಲಿ ಕೂಡಲೇ ಎನ್ಕ್ವೈರಿಯನ್ನು ಮಾಡ್ತೇವೆ, ಚುರುಕುಗೊಳಿಸ್ತೇವೆ, ಧರಣಿಯನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವ ವಿನಂತಿಯನ್ನು ಮಾಡಿದರು. ಬಹುಶಃ ನಮಗೆ ಬರೀ ವಿನಂತಿ ಮಾಡಿದರೆ ಸಾಕಾಗುತ್ತೆ. ನಮಗೆ ಯಾವುದಾದ್ರೂ ಒಂದು ಹಂತದ ರಿಸಲ್ಟ್ ನಮಗೆ ಬೇಕಾಗಿರ್ತದೆ.
ನಾವು ಕೇಳಿದ ಬೇರೆನಲ್ಲ, ಸಂಬಂಧಪಟ್ಟ ಎಲ್ಲರ ತನಿಖೆ ಚುರುಕುಗೊಳಿಸಬೇಕು, ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು, ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಂತ ಹೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಬಹುಶಃ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರೆ ನಾವು ಧರಣಿಯನ್ನು ಹಿಂತೆಗೆದುಕೊಳ್ಳಕ್ಕೂ ಸಹ ಬದ್ಧರಿದ್ದೇವೆ. ಎಸ್ ವೀಕ್ಷಕರೇ, ಇವಿಷ್ಟು ಉದಯ್ ಕುಮಾರ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಸೊ ಇನ್ನೂ ಅನೇಕ ಜನರು ಇದ್ದಾರೆ ಇಲ್ಲಿ, ಸೊ ಅವರನ್ನ ಮಾತನಾಡಿಸೋಣ ಬನ್ನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಈಗ ರೈತ ಸಂಘದ ಜೊತೆಗೆ ನಾವು ಪಂಚಾಯತ್ ರಾಜ್ ಒಕ್ಕೂಟದ ಎಲ್ಲ ಸದಸ್ಯರು ನಾವಿವತ್ತು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಬಹುಕೋಟಿ ಹಗರಣದ ವಿರುದ್ಧ ರೈತ ಸಂಘದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ಹಾಗೆಯೇ ಕಮ್ಯುನಿಸ್ಟ್ ಅವರಾಗಲಿ ಅಥವಾ ಎಲ್ಲ ರೈತ ಸಂಘಗಳು, ಪಂಚಾಯತ್ನ ಮೆಂಬರ್ಸ್ ಎಲ್ಲ ನಾವು ಬೆಂಬಲವಾಗಿದ್ದೇವೆ. ಅದಕ್ಕೆ ಯಾಕೆ ಸರ್ ಈ ಬಾರಿ ನಿಮಗೆ ಧರಣಿ ಮಾಡಬೇಕಂತ ಮುಂಚೆನೆ ಮಾಡಬಹುದಿತ್ತಲ್ಲ? ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ, ಕಮಿಷನ್ ಬೇಸಿಕಲ್ಲಿ ಎಲ್ಲ ಕಡೆ ಆಗ್ತಾಯಿದೆ, ವ್ಯವಸ್ಥೆ ಹಾಗಾಗಿದೆ. ನಾವು ಹೆಚ್ಚಿನ ಕಡೆಗಳಲ್ಲಿ ಅದು ವಿರುದ್ಧ ಧ್ವನಿ ಎತ್ತಿದ್ದೇವೆ, ಅದು ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾವು ಬುದ್ಧಿವಂತ ಜನರಿದ್ದೇವೆ. ಇಲ್ಲಿ 14 ಕೋಟಿ ಕಣ್ಣೆದುರಿಗೆ ಕಾಣ್ತಾ ಇದೆ. ಬ್ರಹ್ಮ ಸಕ್ಕರೆ ಕಾರ್ಖಾನೆಯನ್ನು ಲೂಟಿ ಮಾಡಿದಂಥ ಉದಾಹರಣೆ ಇನ್ನೂ ನಾವು ಕಣ್ಮುಚ್ಚಿ ಕುಳಿತರೆ ಇವತ್ತು ಎಲ್ಲ ವ್ಯವಸ್ಥೆ, ಯಾವ ಪಕ್ಷವನ್ನು ನಾವು ಹೇಳ್ತಾ ಇಲ್ಲ, ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಇವತ್ತು ಇದನ್ನು ವಿರೋಧಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ಉಡುಪಿ ಬುದ್ಧಿವಂತ ಜಿಲ್ಲೆ. ಉಡುಪಿಯಲ್ಲಿ ಕಣ್ಣೆದುರು ನಡೆದಂಥ ಈ ಒಂದು ಹಗರಣವನ್ನು ನಾವು ಕೂಡ ಕಣ್ಮುಚ್ಚಿ ಕುಳಿತು ಅದನ್ನು ಹಾಗೆ ಬಿಟ್ಟರೆ ಮುಂದಿನ ಯುವ ಜನತೆಗೆ ನಾವು ಕೆಟ್ಟ ಸಂದೇಶವನ್ನು ಕೊಟ್ಟಾಗ್ತದೆ, ಮತ್ತು ಉಡುಪಿ ಜಿಲ್ಲೆಗೆ ಒಂದು ದೊಡ್ಡ ಕಳಂಕವನ್ನು ನಾವು ಕೊಟ್ಟಾಗ್ತದೆ. ಆದ್ದರಿಂದ ಇದನ್ನು ನಾವು ಖಂಡಿಸಬೇಕು, ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗೆಯೇ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಸಣ್ಣ ಕೋಳಿ ಅಂಕ ನಡೆದರೆ ಹೋಗಿ ಕೇಸ್ ಹಾಕುವಂಥ ಪರಿಸ್ಥಿತಿ ಇದೆ. ಇವತ್ತು ಸಣ್ಣ ಕೋಳಿ ಅಂಕ, ಯಾವುದೋ ಒಬ್ಬನು ಬಡವನು, ಯಾವುದೋ ಒಂದು ನಮ್ಮ ಪ್ರಾದೇಶಿಕವಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಒಂದು ಕೋಳಿ ಅಂಕ ನಡೆದು ಅಲ್ಲಿ ಒಬ್ಬನು ಕೇಸ್ ಹಾಕಿ ಜೈಲಿಗೆ ಹಾಕುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ 14-15 ಕೋಟಿ ಕಾರ್ಖಾನೆ ಎಲ್ಲ ವಸ್ತುಗಳನ್ನು ಸೇಲ್ ಮಾಡಿದ ಒಂದು ಅಪರಾಧಿಗಳಿಗೆ ಇವತ್ತು ಜೈಲಾಗಲಿಲ್ಲ, ಇವತ್ತಿಗೂ ಅದು ಯಾವುದೇ ಶಿಕ್ಷೆ ಆಗಲಿಲ್ಲ ಅನ್ನೋದು ತುಂಬ ಒಂದು ದುರಂತದ ವಿಷಯ. ಉಡುಪಿ ಜಿಲ್ಲೆಗೆ ಇದು ದೊಡ್ಡ ಕಳಂಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನಾವು ಜಿಲ್ಲೆಗೆ ನಾವು ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾದವರು ಕನಿಷ್ಠ ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಇದರಲ್ಲಿ ನಾವು ಭಾಗಿಯಾಗಿದ್ದೇವೆ. ಮತ್ತು ಶಿಕ್ಷೆ ಆಗೋ ತನಕ, ಹಾಗೆ ಪ್ರಾಸಿಕ್ಯೂಟರ್ ಅನುಮತಿಯನ್ನು ನೀಡುವ ತನಕ ನಾವು ಪ್ರತಾಪ್ ಶೆಟ್ಟರ್ ಜೊತೆ, ರೈತ ಸಂಘದ ಜೊತೆ ನಾವು ಜೊತೆಯಾಗಿ ಧರಣಿಯಲ್ಲಿ ಪಾಲ್ಗೊಳ್ಳುತ್ತೇವೆ. ವೀಕ್ಷಕರೇ, ಈಗ ನಮ್ಮ ಜೊತೆ ಶ್ರೀನಿವಾಸ ಗಾಣಿಗವರಿದ್ದಾರೆ. ಈ ಒಂದು ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಸರ್, ನಾನು ಮುಖ್ಯವಾಗಿ ರೈತರ ಬಗ್ಗೆ ಮಾತಾಡಬೇಕಾಗ್ತದೆ. ಸೊ ರೈತರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಸಾಕ್ಷಿ ಅಂತ ಹೇಳಿದ್ರೆ ನೀವೇ ಅಂತ ಹೇಳ್ಬೋದು. ನೀವು ಈ ಸಂದರ್ಭದಲ್ಲಿ ರೈತರ ಬಗ್ಗೆ ಮಾತಾಡ್ಬೇಕು ಸರ್. ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಉಂಟು ಅಂತ? ಯಾಕೆ ಅಂತ ಹೇಳಿದರೆ, ವಾರಾಹಿ ನೀರಾವರಿ ಯೋಜನೆ ಪ್ರಾರಂಭ ಆಗಿ ಅದು ಮುಕ್ತಾಯ ಆದ ನಂತರ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಬೇಕು ಮಾಡಬೇಕೆನ್ನುವಂಥದ್ದು ಒಂದು ಆಶಯ. ಅದರ ಮೂಲಕ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರು ಕಬ್ಬಿನ ಬೆಳೆ ಮಾಡೋದರ ಮೂಲಕ ತಮ್ಮ ಕೃಷಿಗೆ ಹೆಚ್ಚು ಉತ್ತೇಜನ ಕೊಟ್ಟು ಕೆಲಸ ಮಾಡಬೇಕೆನ್ನುವಂಥ ಸರ್ಕಾರದ ಒಂದು ನಿಲುವು ಇತ್ತು ಆ ಸಂದರ್ಭದಲ್ಲಿ. ಆದರೆ ದುರಾದೃಷ್ಟವಶಾತ್ ಇನ್ನೂ ಕೂಡ ಮಾನ್ಯ ಪ್ರತಾಪ್ ಚಂದ್ರ ಶೆಟ್ಟರ್ ರೈತ ಸಂಘದ ಅಧ್ಯಕ್ಷರು ಹೇಳಿದಂತೆ ಯಾವುದೇ ವಾರಾಹಿಯ ಕಾಮಗಾರಿಯು ಪೂರ್ತಿ ಆಗದೆ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಆದದ್ದು ಕೂಡ ತಪ್ಪಂತ ನಾನು ಹೇಳ್ತಾ ಇಲ್ಲ. ಆದರೆ ಸಾಕಷ್ಟು ರೈತರಿಗೆ ಆ ಕಬ್ಬಿನ ಬೆಳೆ ಬೆಳೆಯೋದಕ್ಕೆ ಅನುಕೂಲವಾಗಿರುವಂಥ ನೀರಾವರಿ ಯೋಜನೆ ಆಗದೇ ಇರುವುದು ಕೂಡ ಒಂದು ದುರಾದೃಷ್ಟವಶಾತ್. ಆ ನೆಲೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಕ್ಕರೆ ಕಾರ್ಖಾನೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಸ್ಥಗಿತ ಆಗೋದು ಕಾರಣ ಕೂಡ ಅದೇ. ಬೇಕಾದಷ್ಟು ಕಬ್ಬು ಬೆಳೆ ಸಿಗದೇ ಇದ್ದರೆ, ಅದಕ್ಕೆ ಎಷ್ಟು ಕಬ್ಬು ಬೇಕು ಅಷ್ಟು ಪೂರೈಕೆ ರೈತರಿಂದ ಆಗದೇ ಇದ್ದರೆ ಆ ಸಕ್ಕರೆ ಕಾರ್ಖಾನೆ ಅದನ್ನು ಏಳಿಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಅದನ್ನು ಕೆಳಗೆ ಹೋಗ್ಲಿಕ್ಕೆ ಕಾರಣ ಒಂದು. ಮತ್ತು ರೈತರಿಗೆ ಆದಂಥ ಒಂದು ಸಮಸ್ಯೆಗಳಿದೆ. ಆ ಸಮಸ್ಯೆಯನ್ನು ಪೂರ್ಣಗೊಳಿಸುವಂಥ ಹೊಣೆಗಾರಿಕೆ ಕೂಡ ಸರ್ಕಾರ ಮಟ್ಟದಲ್ಲಿದೆ. ಸರ್ಕಾರದ ನಾನು ಯಾವುದೇ ಪಕ್ಷ ಮತ್ತು ಯಾವುದೇ ಪಾರ್ಟಿ ಪರ ಅಥವಾ ವಿರೋಧ ನಾನು ಮಾತಾಡ್ತಾ ಇಲ್ಲ. ಆದರೆ ರೈತರು ನಮ್ಮ ಸರ್ಕಾರದ, ನಮ್ಮ ರಾಜ್ಯದ, ನಮ್ಮ ದೇಶದ ಬೆನ್ನೆಲುಬು. ಅವರು ಗಟ್ಟಿಯಾದರೂ ಮಾತ್ರ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಯಾವ ಮಂತ್ರ ಇದೆ, ಆ ಮಂತ್ರವಾಗಿ ಉಳಿಯದೆ ರೈತರಿಗೆ ಪುನಶ್ಚೇತನ ಮಾಡೋದರ ಮೂಲಕ ರೈತರ ಏಳಿಗೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಬಹುಶಃ ಅನ್ನದಾತರು ಒಂದು ಪರಿಪೂರ್ಣವಾದಂಥ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಆ ನೆಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ಈ ಹೋರಾಟಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಿಂದ ಅವರಿಗೆ, ಮಾನ್ಯ ರೈತ ಸಂಘದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳೆಲ್ಲರಿಗೂ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸುವುದರ ಮೂಲಕ ನಮ್ಮ ಮುಖ್ಯ ಆಶಯ, ರೈತರಿಗೆ ಅನ್ಯಾಯ ಆಗಬಾರದು. ರಾಜ್ಯದಲ್ಲಿ ರೈತರು ನಮ್ಮ ಬೆನ್ನೆಲುಬಾಗಿ ಉಳಿಬೇಕೆನ್ನುವಂಥದ್ದು ನಮ್ಮ ಮುಖ್ಯ ಗುರಿ. ಆ ನೆಲೆಯಲ್ಲಿ ಇವತ್ತು ನಾವು ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಸರ್, ಎಲ್ಲಿಯ ತನಕ ನೀವು ಈ ಹೋರಾಟವನ್ನು ಮುಂದುವರಿಸ್ತೀರಾ ಅಂತ?
ಇಲ್ಲಿಯವರೆಗೆ ನಮಗೆ ಸಂಪೂರ್ಣವಾದಂಥ ನಮ್ಮ ಹೋರಾಟಕ್ಕೆ ಬೆಂಬಲ ಸಿಗಲಿಲ್ಲ, ಅಥವಾ ಯಾರು ಅಪರಾಧಿಗಳು ಎನ್ನುವುದನ್ನು ಹಾಗೆ ಅವರಿಗೆ ಶಿಕ್ಷೆ ಇಲ್ಲ, ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಧರಣಿಯಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಂದರೆ ಜನಪರವಾಗಿರುವಂತಹ ಯಾವುದೇ ಅಧಿಕಾರ ಆಗಲಿ ವ್ಯವಸ್ಥೆ ಆಗಲಿ ಅದು ಜನಪರವಾಗಿಯೇ ಇರಬೇಕು. ನಮ್ಮ ಸಂವಿಧಾನದ ಆಶಯ ಕೂಡ ಅದೇ ಹೇಳುತ್ತೆ. ಯಾವುದೇ ಸರ್ಕಾರ ಬರಲಿ ಹೋಗಲಿ, ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಜನರಿಗಿರುವಂಥ ಅನುಕೂಲ, ಜನರ ಕೈಲಿರುವಂಥ ಅಧಿಕಾರ ಕಿತ್ಕೊಂಡು ಹೋಗಬಾರ್ದು. ಆ ಹಿನ್ನೆಲೆಯಲ್ಲಿ ರೈತರ ಪರವಾಗಿ ನಾವು ಈಗ ನಿಲ್ತಾ ಇದ್ದೀವಿ. ಯಾಕೆಂತಂದರೆ ಇಡೀ ಈ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅವ್ಯವಹಾರದಲ್ಲಿ ತುಂಬ ಸಮಸ್ಯೆ ಆಗಿರೋದು ರೈತರಿಗೆ. ಅವರ ವಿಷಯ, ಅವರ ಹಣಕಾಸು, ಅವರ ಜವಾಬ್ದಾರಿಯಲ್ಲಿರುವಂಥದ್ದು. ಯಾವುದೋ ಅಧಿಕಾರಶಾಹಿ ವ್ಯವಸ್ಥೆಯಲ್ಲಿ ಕರಗಿ ಹೋಗಿ ಯಾರ್ದೋ ಪಾಲಾಗ್ತಾ ಇರೋದು ಅದು ನಿಜವಾಗೂ ನ್ಯಾಯಪರವಾದಂಥ ವಿಷಯ ಅಲ್ಲ. ಆ ನ್ಯಾಯಪರ ಚೌಕಟ್ಟಲ್ಲಿ ಈ ಹೋರಾಟದಲ್ಲಿ ನಾವೆಲ್ಲರೂ ಜನರ ಪರವಾಗಿ ನಿಂತು, ರೈತರ ಪರವಾಗಿ ನಿಂತು ಹೋರಾಡೋದು ತುಂಬ ಮುಖ್ಯ. ಸೊ ಹೀಗಾಗಿ ಅಹಿಂಸಾತ್ಮಕವಾಗಿ ನಮ್ಮ ಧ್ವನಿ ಎತ್ತೋದು ಹಗಲು ರಾತ್ರಿ ತುಂಬ ಮುಖ್ಯ ಅನ್ನೋ ಕಾರಣದಿಂದ ನಾವು ಇಡೀ ಹೋರಾಟದಲ್ಲಿ ಅದರ ಭಾಗಿಯಾಗಿ ನಾವು ನಿಂತಿದ್ದೀವಿ. 15 ದಿನ ಆದ್ರೂ ಇದಕ್ಕೆ ರೆಸ್ಪಾಂಡ್ ಬರದೇ ಇರೋದು ನಿಜವಾಗೂ ತುಂಬ ಬೇಸರವಾದಂಥ ವಿಷಯ. ಇದಕ್ಕೆ ಆದಷ್ಟು ಬೇಗ ಎಲ್ಲ ಹಂತದ ಸರ್ಕಾರಗಳಾಗಲಿ, ಎಲ್ಲ ಹಂತದ ಅಧಿಕಾರಿಗಳಾಗಲಿ ಕಿವಿಗೊಟ್ಟು ಇದಕ್ಕೆ ರೆಸ್ಪಾಂಡ್ ಮಾಡದೇ ಇದ್ದರೆ ಒಂದು ದೊಡ್ಡ ರೀತಿ ಹೋರಾಟ ಆಗೋ ಸಾಧ್ಯತೆ ಇದೆ. ಇದೇ ರೀತಿ ಯಾವುದೇ ಈ ರೀತಿ ಜನಪರವಾದಂಥ ಇದರಲ್ಲಿ ಹೋರಾಟ ಮಾಡಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ಬೇಜಾರು. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಹಗರಣ ಆಗಿದೆ ಅನ್ನುವಂಥ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ. ಆದರೆ ಇದರಲ್ಲಿ ಜನಪ್ರತಿನಿಧಿಗಳು ಯಾಕೆ ಈ ಥರ, ಇಲ್ಲಿ ನಮ್ಮ ರೈತ ಸಂಘದಲ್ಲಿ ಪಾರ್ಟಿ ಪಕ್ಷ ಅಂತ ಏನಿಲ್ಲ, ಎಲ್ಲ ಪಾರ್ಟಿಯವರು ಇದ್ದಾರೆ ನಮ್ಮಲ್ಲಿ. ಆದರೆ ಇದ್ರ ಬಗ್ಗೆ ಇಲ್ಲಿಯ ಶಾಸಕರಾಗಲಿ ಜನಪ್ರತಿನಿಧಿಗಳಲ್ಲಿ ಯಾರು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾನೆ ಇಲ್ಲ. ಬಟ್ ನಾವು ಇದ್ರ ಬಗ್ಗೆ ಏನಂತ ನ್ಯಾಯ ಸಿಗೋ ತನಕ ವಾಪಸ್ ತೆಗೆಯೋ ಪ್ರಶ್ನೆನೇ ಇಲ್ಲ. ನ್ಯಾಯಕ್ಕಾಗಿ ಹೋರಾಟ ಬಿಟ್ಟರೆ ನಮ್ಗೆ ಇದರಲ್ಲಿ ಸ್ವಂತ ಏನಿಲ್ಲ. ಯಾಕಂದರೆ ಯಾರಿಗೂ ಪುರ್ಸೋತಿದ್ದಿಲ್ಲಿ ಬಂದು ಕೂತ್ಕೊಂಡಿದ್ದಲ್ಲ. ಈಗ ನಮ್ಮ ಅಧ್ಯಕ್ಷರ ಆದಿಯಾಗಿ ಯಾರ ಸ್ವಂತದ ವ್ಯವಹಾರ ಅಲ್ಲ, ಇದು ಹಗರಣ ಆಗಿದೆ. 18 ಕೋಟಿಗೂ ಮಿಕ್ಕಿ ಇಲ್ಲಿ ಹಗರಣ ಆಗಿದೆ. ನೀರು ಕೊಟ್ಟಿದ್ದು ನಾವು 14 ಕೋಟಿ ಅಂತ ಇರ್ಬೋದು. ಈಗ DRI ಇಂದ ಬಂದ ಪ್ರಕಾರ 21 ಕೋಟಿಗೆ ಬಡ್ಡಿ ಸೇರಿ 21 ಕೋಟಿ ಮಿಕ್ಕಿ ಹಗರಣ ಆಗಿದೆ. ಅದರಿಂದ ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಲ್ರಿಗೂ ಗೊತ್ತಿದ್ದಂಥ ವಿಷಯ. ಅವರ ಪಕ್ಷದವರ ಸರ್ಕಾರ ಇರುವಾಗಲೇ ಅವ್ರು ಮಾಡಿದ್ದು. ಆವಾಗ ನಾವು ಕೂತ್ಕೊಳ್ಳಿಲ್ಲ. ಈಗ ನಾವು ಕಾಂಗ್ರೆಸ್ ಬಂದಿದ್ದಂತ ಕೂತ್ಕೊಂಡಿದ್ದಲ್ಲ. ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಇಲ್ಲಿ. ನಾವು ಕೂತ್ಕೊಂಡಿದ್ದು ನ್ಯಾಯ ಸಿಗಬೇಕಂತ. ಆದ್ದರಿಂದ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಆದ್ದರಿಂದ ಅಷ್ಟು ತನಕ ನಮ್ಮ ಹೋರಾಟ ನಿಲ್ಲಿಸುವ ಪ್ರಶ್ನೆ ಇಲ್ಲ. ನಿರಂತರ ಹೋರಾಟ. ನ್ಯಾಯ ಸಿಗುವ ತನಕ ನಮ್ಮ ಅಧ್ಯಕ್ಷರು ಹೇಳುವ ಪ್ರಶ್ನೆಯೇ ಇಲ್ಲ. ನಮ್ಮ ಹೋರಾಟ ಮೊದಲು ನಾವು ಈ ಹಿಂದೆ ವರೈಯಲ್ಲಿ ಮಾಡಿದ್ದೇವೆ. ವರೈಯಲ್ಲಿ ನ್ಯಾಯ ಸಿಕ್ಕಿ ಎಡದಂಡೆ ನೀರು ಬಂದ ಮೇಲೆ ನಾವು ಎದ್ದಿದ್ದಲ್ಲಿಂದ ಸರ್ಕಾರದವರು ಎಲ್ಲ ಮಿನಿಸ್ಟ್ರು ಬಂದು, ಸಿದ್ದರಾಮಯ್ಯ ಪೀರಿಯಡ್ ಇತ್ತು ಆವಾಗ ಮುಖ್ಯಮಂತ್ರಿ, ಅವ್ರ ಪೀರಿಯಡಲ್ಲಿ ನೀರು ಅವರೇ ಉದ್ಘಾಟನೆ ಮಾಡಿದ್ರು. ಹಾಗಾಗಿ ಈ ಸರಿ ಸಹ ನಮಗೆ ನ್ಯಾಯ ಸಿಗುವ ತನಕ ನಮ್ಮದು ಹೋರಾಟ ಮುಂದುವರಿಸ್ತೇವೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾರ್ಯಾರು ಇದ್ದಾರೆ, ಯಾವ್ಯಾವ ಅಧಿಕಾರಿಗಳನ್ನ ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದ್ದು ಸಹ ಪೊಲೀಸ್ ಅಧಿಕಾರಿಗಳಿಂದಲೂ ಸಹ ಯಾರ್ಯಾರನ್ನು ಬಿಟ್ಟಿದ್ದಾರೆ, ಯಾರ್ಯಾರು ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಸೇರಿಸ್ತೇವೆ ಅಂತ ಈಗ ಹೇಳಿದ್ದಾರೆ. ಸೇರಿಸ್ತಾರೆ, ನೋಡುವ. ಸರ್ಕಾರದ ಲೆವೆಲಲ್ಲೂ ಕೆಲಸ ಆಗ್ತಾ ಇದೆ, ಏನಾಗ್ತದೆ ಅಂತ ನೋಡುವ. ವೀಕ್ಷಕರೇ, ಈಗ ನಾವು ಶಿವಾನಂದ್ ಶೆಟ್ಟಿ ಅವರ ಜೊತೆ ಮಾತನಾಡ್ತಾ ಹೋಗೋಣ. ಸರ್, ಈ ಒಂದು ಧರಣಿ ಬಗ್ಗೆ ಸಾಕಷ್ಟು ಜನರು ಈಗಾಗಲೇ ಮಾತಾಡಿದ್ದಾರೆ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ರೈತರ ಹೆಸರಲ್ಲಿ ನಡೆಯುತ್ತಿರುವಂತಹ ಒಂದು ದೊಡ್ಡ ಹಗಲು ದರೋಡೆ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಸಕ್ಕರೆ ಕಾರ್ಖಾನೆ ಏನಿದೆ ಅದು ರೈತರಿಗೆ ಬಹಳ ಜೀವನಾಡಿ ಆಗಿರುವಂಥ ಒಂದು ಕಾರ್ಖಾನೆ. ಸೊ ಬೇರೆ ಬೇರೆ ಕಾರಣಗಳಿಂದ ಆ ಕಾರ್ಖಾನೆ ಸ್ಥಗಿತಗೊಂಡರೂ ಕೂಡ ಅದರ ನಂತರದಲ್ಲಿ ಏನು ಆಡಳಿತ ಮಂಡಳಿ ನಿರ್ಮಾಣ ಆಗಿದೆ ಅದು ರೈತರ ಹೆಸರಿನಲ್ಲಿ ಒಂದು ದೊಡ್ಡ 14 ಕೋಟಿಗೂ ಹೆಚ್ಚು ಹಣವನ್ನು ಇದು ಅವ್ಯವಹಾರ ಆಗಿದೆ ಅನ್ನೋದು ಅದರ ಸಂಪೂರ್ಣ ತನಿಖೆಯಾಗಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ. ಸರ್, ಇವತ್ತಿಗೆ 18 ದಿನಗಳು ಕಳೆದಿದೆ. ನೀವು ಧರಣಿ ಪ್ರಾರಂಭ ಮಾಡಿ ಇನ್ನು ಎಷ್ಟು ದಿನ ಮುಂದೆ ಹೋಗ್ಬೋದು ಅಂತ ಹೇಳಿ? ಯಾಕಂತ ಹೇಳಿದ್ರೆ 15 ದಿನಗಳು ಕಳೆದ್ರೂ ಕೂಡ ನಿಮ್ಗೊಂದು ಪರಿಹಾರ ಸಿಕ್ಕಲಿಲ್ಲ ಅಂದರೆ ಇನ್ನೆಷ್ಟು ದಿನ ಹೋಗ್ಬೋದು? ಇದು ನಿರಂತರವಾಗಿರುತ್ತೆ. ಈ ಹೋರಾಟ ನಿರಂತರವಾಗಿ ನ್ಯಾಯ ಸಿಗುವವರೆಗೂ ಇದು ನಿರಂತರವಾಗಿ ಹೋರಾಟ ಆಗ್ತದೆ. ಆದರೆ ನಮಗೆ ಒಂದು ನಮ್ಮ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ಈ ತನಿಖೆಯನ್ನು ಸರ್ಕಾರ ಕೈಗೆತ್ಕೊಳ್ತದೆ ಮತ್ತು ಎಲ್ಲ ಇದು ರೈತರಿಗೆ ಇದು ನ್ಯಾಯ ಕೊಡುತ್ತೆ ಅಂತ ನಂಬಿಕೆ ಇಟ್ಕೊಂಡು ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ವೀಕ್ಷಕರೇ, ಇವಿಷ್ಟು ಶಿವಾನಂದ್ ಶೆಟ್ಟಿ ಅವರು ಮಾತನಾಡ್ತಿರುವಂಥದ್ದು. ಸೊ ಇನ್ನು ನಾವು ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಜೊತೆ ಮಾತನಾಡೋಣ, ಬನ್ನಿ.
ವೀಕ್ಷಕರೇ, ಈಗ ನಮ್ಮ ಜೊತೆ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದಾರೆ. ಇವರ ನೇತೃತ್ವದಲ್ಲಿಯೇ ಈ ಒಂದು ಧರಣಿ ನಡೀತಾ ಇರೋದು. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಅವ್ಯವಹಾರದ ವಿರುದ್ಧ ನೀವೊಂದು ಧರಣಿಯನ್ನ ಮಾಡ್ತಾ ಇದ್ದೀರಾ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಅವ್ಯವಹಾರ. ಸೊ ಈ ಅವ್ಯವಹಾರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನೆಲ್ಲ ನಡೆದಿದೆ ಅನ್ನುವಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ ಇದಲ್ಲ. ಇದು ಇಂದು ನಿನ್ನೆಯಲ್ಲಿ ನಡೆದಿರತಕ್ಕಂಥ ಘಟನೆಯಲ್ಲ. ಸುಮಾರು 2.5 ವರ್ಷದ ಹಿಂದೆ ನಡೆದಿರತಕ್ಕಂಥ ಘಟನೆಯನ್ನು ರಾಜ್ಯದ ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೆ 2.5 ವರ್ಷದ ಹಿಂದೆಯೇ ತರಲಾಗಿತ್ತು. ಆನಂತರ ಕಾನೂನು ಸಮರವನ್ನು ಸಹ ಮಾಡಲಾಗಿತ್ತು. 1 ವರ್ಷ 4 ತಿಂಗಳ ಹಿಂದೆ ಇಲ್ಲಿ ಖಾಸಗಿ ದೂರನ್ನು ಸಲ್ಲಿಸಿದಾಗ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮಾಡಿದರು. ಆನಂತರ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳ ಮೇಲೆ ಪ್ರಾಸಿಕ್ಯೂಷನ್ಗಾಗಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಯವರು ಕಳಿಸಿರ್ತಾರೆ. ಆದರೆ 4 ತಿಂಗಳಿಂದ ಯಾವುದೇ ಒಂದು ಉತ್ತರ ಬಾರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಕೈಗೊಂಡಿದೆ. ಇದು ಯಾವುದೇ ಸರ್ಕಾರ, ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾದ ಹೋರಾಟವಲ್ಲ. ನಮ್ಮ ಕಾರ್ಯಾಂಗ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಅನ್ನತಕ್ಕಂಥದ್ದನ್ನು ಈ ಭಾಗದ ರೈತರ ಗಮನಕ್ಕೆ ಮತ್ತು ಏನು ಬುದ್ಧಿಜೀವಿಗಳಂತೂ ಹೇಳಿಕೊಳ್ತಕ್ಕಂಥ ನಾವು ಯಾವ ರೀತಿಯಲ್ಲಿ ಇದ್ದೀವಿ ಅನ್ನತಕ್ಕಂಥದ್ದನ್ನು ತೋರ್ಪಡಿಸೋಕ್ಕೋಸ್ಕರ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ. ಅವರು ಗುಜರಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 14ರಿಂದ 15 ಕೋಟಿಗೂ ಹೆಚ್ಚು ಹಣ ಕಾರ್ಖಾನೆಗೆ ಮತ್ತು ಸರ್ಕಾರಕ್ಕೆ ವಂಚನೆ ಆಗುತ್ತೆ. ಈ ಬಗ್ಗೆ ಬೇರೆ ಬೇರೆ ವೇದಿಕೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. ಆದರೆ ಕಾರ್ಯಾಂಗದ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ 2.5 ವರ್ಷದಿಂದಲೂ ಒಂದು ಸಮರ್ಪಕವಾದ ಸ್ಪಂದನೆ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ಹೋರಾಟ ಮಾಡಲೇಬೇಕಾಗಿತ್ತು. ಮತ್ತು ಇದಕ್ಕೆ ಏನು ಕಷ್ಟ ಏನಿಲ್ಲ. ಏನು ಅಪರಾಧಿಗಳಿದ್ದಾರೆ, ಅಪರಾಧಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ, ಕಾನೂನು ಕ್ರಮದ ಪ್ರಕ್ರಿಯೆ ಪ್ರಾರಂಭ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಅನುಮತಿಯನ್ನು ಬೇಕಾಗಿದೆ. ಅಷ್ಟನ್ನು ಸರ್ಕಾರ ಮಾಡಿದರೆ ಆಯಿತು. ಈ ಹಿಂದೆಯೂ ಕೂಡ ಹೋರಾಟವನ್ನ ಮಾಡಿದ್ರು ಸರ್. ನೀವು ಈ ಬಾರಿ ಎಷ್ಟು ದಿನಗಳ ತನಕ ಹೋರಾಟವನ್ನ ಮಾಡ್ತೀರಿ? ನಮ್ಮದು ಕಾಲಮಿತಿ ಏನಿಲ್ಲ. ಇವತ್ತು ಅನುಮತಿ ಸಿಕ್ಕಿದರೆ ಸಂಜೆ ನಾವು ನಮ್ಮ ಸತ್ಯಾಗ್ರಹವನ್ನು ವಾಪಸ್ ಪಡಿತೀವಿ. ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅಥವಾ ಯಾವುದೇ ಸರ್ಕಾರದ ವಿರುದ್ಧ ಅಥವಾ ಒಂದು ಪಕ್ಷದ ವಿರುದ್ಧ ಹೋರಾಟ ಅಲ್ಲ. ಇದು ಇಲ್ಲಿ ಬೇರೆ ಬೇರೆ ಸಂಘಟನೆಗಳು ಮತ್ತು ಕರ್ನಾಟಕ ಪ್ರಾಂತೀಯ ರೈತ ಸಂಘ, ಭಾರತೀಯ ಕಿಸಾನ್ ಸಂಘ, ಅದೇ ರೀತಿಯಲ್ಲಿ ದಲಿತ ಸಂಘರ್ಷ ಸಮಿತಿ, ಹೀಗೆ ಸಮಾನ ಮನಸ್ಕ ಸಂಘಟನೆಗಳು ಒಂದೊಂದು ದಿವಸ ಈ ಒಂದು ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲಿಯ ತನಕ ನಮಗೆ ನ್ಯಾಯ ಸಿಗೋಲ್ಲ ಅಲ್ಲೇ ತನಕ ನಮ್ಮ ಸತ್ಯಾಗ್ರಹ ಮುಂದುವರಿಯುತ್ತೆ. ಹೀಗೆ ಮಾನ್ಯ ಉಪಮುಖ್ಯಮಂತ್ರಿಯಾಗಿದ್ದಂಥ DK ಶಿವಕುಮಾರ್ ಅವರು ಬಂದಿದ್ದರು. ನಮ್ಮ ಅನಿಸಿಕೆಗಳನ್ನು ಕೇಳಿದ್ದಾರೆ. ನಾವು ಏನು ಸಮಸ್ಯೆಗಳಿವೆ ಅನ್ನತಕ್ಕಂಥದ್ದನ್ನು ಅವರ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಮತ್ತು ಬೆಂಗಳೂರಿನಲ್ಲಿ ಒಂದು ಸಭೆ ಕರಿತೀವಿ, ಆ ಸಭೆಗೆ ತಾವೆಲ್ಲ ರೈತರ ಪ್ರತಿನಿಧಿಗಳನ್ನು ಕಳಿಸಿ ಅನ್ನತಕ್ಕಂಥದ್ದನ್ನು ಹೇಳಿದರು. ಅವರು ಸಭೆ ಕರೆದ ತಕ್ಷಣ ನಮಗೆ ಬುಲಾವ್ ಬಂದರೆ ಬಹುಶಃ ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿ, ಜಿಲ್ಲಾಡಳಿತದ ಗಮನಕ್ಕೆ ಸಾಧಾರಣ 1.5-2 ವರ್ಷದಿಂದ ಹೋಗಿದೆ. ಅವರು ಸಹ ಒಂದು ತನಿಖೆಯ ಭಾಗವಾಗಿದ್ದಾರೆ. ಅವರು ತನಿಖೆ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಗಮನದಲ್ಲೂ ಇದೆ. ಇದು ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಗಮನದಲ್ಲೂ ಇದೆ, ಎಲ್ಲ ಜನಪ್ರತಿನಿಧಿಗಳ ಗಮನದಲ್ಲೂ ಇದೆ, ಎಲ್ಲ ಶಾಸಕರ ಗಮನದಲ್ಲೂ ಇದೆ. ನನಗೆ 2-3 ದಿವಸ ಹೋರಾಟ ಮಾಡಿದ್ದು ಗೊತ್ತಿಲ್ಲ. ನಮ್ಮ ಹೋರಾಟ ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ. ಇದು ಯಾವುದೇ ಪ್ರತಿಷ್ಠೆಯ ಹೋರಾಟ ಅಲ್ಲ. ಎಲ್ಲಿ ತನಕ ನ್ಯಾಯ ಸಿಗುತ್ತೆ ಅಲ್ಲಿ ತನಕ ಹೋರಾಟ ಆಗ್ತಾನೆ ಇರುತ್ತೆ. ಎಸ್ ವೀಕ್ಷಕರೇ, ಇವಿಷ್ಟು ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ಮಾತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ 24/7.